ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಹೈಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರಂಪುರ ಗ್ರಾಮದ ಎಕೆ ಕಾಲೋನಿಯಲ್ಲಿ ಜ್ಞಾನ ಸಂಕೇತ ಬಹುಜನ ನಾಯಕ ಜೈ ಭೀಮ್ ಅವರ 135ನೇ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗ್ರಾಮದ ಮುಖ್ಯ ವೃತ್ತಗಳಲ್ಲಿ ನೀಲಿ ಬಾವುಟಗಳ ಹಾರಾಟ ಯುವಕರ ಉತ್ಸಾಹ ಹೆಚ್ಚು ಮನೆ ಮಾಡಿತ್ತು. ಪುಷ್ಪಾಲಂಕಾರದೊಂದಿಗೆ ರಥವೇರಿದ ಮಹಾನಾಯಕನಿಗೆ ಜಯಕಾರದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಾಷ್ಟ್ರ ಸಂವಿಧಾನಕ್ಕೆ ಶಿಲ್ಪಿಯಾದ ಸಮಾನತೆ ಹರಿಕಾರ ಬರೀ ಲೇಖನಿಯ ಮೂಲಕವೇ ಭೀಮಗರ್ಜನೆ ಮಾಡಿ ವಿಶ್ವವೇ ಮೆಚ್ಚಿಸುವ ಪೂಜಿಸುವ ಮಹಾನಾಯಕತ್ವವನ್ನ ಎಲ್ಲ ಮಹಿಳಾ ಮಣಿಗಳು ಪೂಜಿಸಿ ಡಿಜೆ ಶಬ್ದಕ್ಕೆ ಹೆಜ್ಜೆ ಹಾಕಿ ಎಲ್ಲರ ಕಣ್ಮನ ಸೆಳೆದ್ರು. ಯುವಕರ ಕೇಕೆ ಚಪ್ಪಾಳೆ ಘೋಷಗಳು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತು. ಎಲ್ಲರೂ ಭಕ್ತಿಪೂರ್ವಕವಾಗಿ ಅನ್ನ ಸಂತರ್ಪಣೆಯನ್ನ ಸ್ವೀಕರಿಸಿದ್ರು. ಸ್ನೇಹಜೀವಿ ಗೆಳೆಯರ ಬಳಗ ಹಾಗೂ ಎಲ್ಲ ಭೀಮ ಬಂಧುಗಳು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಭೀಮರಾಯನ ಭಕ್ತಿಗೆ ಪಾತ್ರರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಟ್ಟಿಯ ಎಲ್ಲ ಹಿರಿಯ ಯಜಮಾನರು, ನಿವೃತ್ತ ಸೈನಿಕರು, ನೌಕರರು, ಹಾಲಿ ಮಾಜಿ ಜನಪ್ರತಿನಿಧಿಗಳು, ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು, ಯುವಕ ಮಿತ್ರರು, ಪುಟಾಣಿ ಭೀಮ ಸೇನಾನಿಗಳು, ಮಹಿಳಾ ಮಣಿಗಳು, ಎಲ್ಲ ಸಮಸ್ತ ಭೀಮ ಬಂಧುಗಳು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಖುದ್ದು ಹಾಜರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸರ್ವರು ಪಾತ್ರರಾದರು. ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಸಂವಿಧಾನವನ್ನು ರಚನೆ ಮಾಡಿ ತಾನು ಬಂದು ಎಲ್ಲೋ ದೇವಲೋಕದಿಂದ ಬರೆದಿರ್ತಕ್ಕಂಥದ್ದಲ್ಲ. ತಾನು ತನಗೆ ಆದ ನೋವಿನ ಖಾತಿಗಳನ್ನ ಚಿತ್ರಣವಾಗಿ ಈ ಜಗತ್ತಿಗೆ, ಪ್ರಪಂಚವೇ, ದೇಶ ಅಲ್ಲ